Hello students, welcome back to NAPBSC channel. Last video types of ion exchange resins complete ಆಗಿ ನಾವು ಸ್ಟಡಿ ಮಾಡಿದ್ದೀವಿ ಅಲ್ವಾ. ಸೊ ಈ ವಿಡಿಯೋ ಅಲ್ಲಿ ion exchange chromatography ಇಂದ ಯಾವ ಫೀಲ್ಡ್ ಅಲ್ಲಿ ನಮಗೆ ಯೂಸಸ್ ಆಗುತ್ತೆ. So what are the applications of ion exchange chromatography? Mainly industrial applications ನ ಇವತ್ತು ಸ್ಟಡಿ ಮಾಡೋಣ. ಓಕೆನಾ? So let's start. What are the industrial applications of ion exchange chromatography? Ion exchange chromatography ಸೊ ನಿಮಗೆ ಬರುವಂತ ಮೇನ್ ಎರಡು ಯೂಸಸ್ ಇದೆ. ಒಂದು ಸಾಫ್ಟನಿಂಗ್ ಆಫ್ ಹಾರ್ಡ್ ವಾಟರ್ ಅಂತ ಬರುತ್ತೆ, ಇನ್ನೊಂದು ಸೆಪರೇಷನ್ ಆಫ್ ಲ್ಯಾಂಥನೈಡ್ಸ್ ಅಂತ ಬರುತ್ತೆ. ಅವೆರಡನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ ಡೀಟೇಲ್ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋ ಅಲ್ಲಿ ಜಸ್ಟ್ ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಒಂದು ಬ್ರೀಫ್ ಆಗಿ ನೋಡೋಣ. ಓಕೆನಾ? ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಇಟ್ ಈಸ್ ಯೂಸ್ಡ್ ಟು ಟ್ರೀಟ್ ಹಾರ್ಡ್ ವಾಟರ್. ಓಕೆನಾ? ಸೊ ಹಾರ್ಡ್ ವಾಟರ್ ನ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅಥವಾ ಡಿಮಿನರಲೈಸ್ ಮಾಡೋದಕ್ಕೆ ಸೊ ನಾವೇನ್ ಮಾಡ್ತೀವಿ, ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಯೂಸ್ ಮಾಡ್ತೀವಿ. ಸೊ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಸೊ ಹಾರ್ಡ್ನೆಸ್ ಯಾವ್ದ್ರಿಂದ ಕಾಸ್ ಆಗುತ್ತೆ, ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಸಾಲ್ಟ್ಸ್ ಇರುತ್ತಲ್ವಾ, ಆ ಸಾಲ್ಟ್ಸ್ ನ ರಿಮೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಬೆವರೇಜ್ ಇಂಡಸ್ಟ್ರೀಸ್ ಅಲ್ಲಿ ಸೊ ಆರ್ಟಿಫಿಷಿಯಲ್ ಕಲರ್ಸ್ ಆಗ್ಬೋದು, ಅಯಾನ್ಸ್ ಆಗ್ಬೋದು, ಅಡಿಟಿವ್ಸ್ ಆಗ್ಬೋದು, ಫ್ಲೇವರಿಂಗ್ಸ್ ಆಗ್ಬೋದು, ಇದನ್ನೆಲ್ಲ ಆಡ್ ಮಾಡಿರ್ತಾರಲ್ವಾ. ಸೊ ಇದನ್ನ ರಿಮೂವ್ ಮಾಡೋದಕ್ಕೆ ಅಥವಾ ಪ್ರೋಸೆಸ್ ಮಾಡೋದಕ್ಕೆ ಆಡ್ ಮಾಡೋದಕ್ಕೆ ಸೊ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಯೂಸ್ ಮಾಡ್ತಾರೆ. ಅದೇ ಸಾಯಿಲ್ ಸೈನ್ಸ್ ಅಲ್ಲಿ ಆದ್ರೆ ಸಾಯಿಲ್ ವಾಟರ್ ಕೆಪಾಸಿಟಿ, ಎಷ್ಟು ವಾಟರ್ ನ ಹೋಲ್ಡ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗ್ಬೋದು. ಸೊ ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ, ಸಾಯಿಲ್ ಕ್ಯಾಟಯಾನ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪಾಸಿಟಿವ್ಲಿ ಚಾರ್ಜ್ಡ್, ಎಷ್ಟು ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದೆ ಅನ್ನೋದನ್ನ ನೋಡೋದಕ್ಕೆ ಇದ್ ಮಾಡ್ತಾರೆ. ಸೊ ವೀಕ್ ಕ್ಯಾಟಯಾನಿಕ್ ಎಕ್ಸ್ಚೇಂಜಸ್ ಆಕ್ಚುಲಿ ಸಾಯಿಲ್. ಸೊ ಅದನ್ನ ಅದರ ಕೆಪಾಸಿಟಿನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ. ಸೊ ಮತ್ತೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ, ಪೊಲ್ಯೂಷನ್ ರೆಮಿಡಿಯೇಷನ್ ಮತ್ತೆ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಕ್ಲೇ ಬರುತ್ತಲ್ವಾ, ಈ ಕ್ಲೇ ಎಷ್ಟು ಸ್ವೆಲ್ ಆಗುತ್ತೆ, ಅದರ ಕೆಪಾಸಿಟಿ ಎಷ್ಟಿದೆ, ಸೊ ಮೊರೆಲೋನೈಟ್ ಸೊ ಅನ್ನೋ ಅಂತ ಎಕ್ಸ್ಪೆನ್ಸಿವ್ ಕ್ಲೇಸ್ ಏನಿರುತ್ತೆ, ಇಂಥ ಕ್ಲೇಸ್ ನ ಒಂದು ಸ್ವೆಲ್ಲಿಂಗ್ ಕೆಪಾಸಿಟಿನ, ಸೊ ಆ ಒಂದು ಕ್ಲೇಸ್ ಎಷ್ಟು ಗ್ಯಾಸಸ್ ನ ಕ್ಯಾಪ್ಚರ್ ಮಾಡ್ಕೊಳಕ್ ಸಾಧ್ಯ, ಪಲ್ಯೂಟೆಂಟ್ಸ್ ಎಷ್ಟು ಕ್ಯಾಪ್ಚರ್ ಮಾಡ್ಕೊಳತ್ತೆ ಸೊ ಅನ್ನೋದನ್ನ ಸೊ ಏನು ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅಗೇನ್ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ರಿಫ್ರಾಕ್ಷನ್ ಇಂಡೆಕ್ಸ್ ನ ಚೇಂಜ್ ಮಾಡೋದಕ್ಕೆ ಅಥವಾ ಗೈಡಿಂಗ್ ಲೇಯರ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ದ ಗೈಡಿಂಗ್ ಲೇಯರ್ ಆಫ್ ಹೈಯರ್ ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್. ಹೈಯರ್ ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ ಇರುವಂತ ಮೆಟೀರಿಯಲ್ಸ್ ನ ಚೆಕ್ ಮಾಡಬೇಕಾದ್ರೆ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಯೂಸ್ ಮಾಡ್ತಾರೆ. ಸೊ ಡಿಆಲ್ಕಲೈಸೇಷನ್, ರಿಮೂವಲ್ ಆಫ್ ಆಲ್ಕಲಿ ಮೆಟಲ್ಸ್. ಸೊ ಯಾವ್ದೋ ಒಂದು ಗ್ಲಾಸ್ ಸರ್ಫೇಸ್ ಇಂದ ಆಲ್ಕಲಿ ಮೆಟಲ್ಸ್ ನ ರಿಮೂವ್ ಮಾಡ್ಬೇಕು ಅಂದ್ರೆ ಸೊ ಅದ್ರ ಮೇಲೆ ಏನಾದ್ರು ಕ್ಲಾಗಪ್ ಆಗಿದೆ ಬೇಸಿಕ್ ಮೆಟೀರಿಯಲ್ಸ್ ಅಂದಾಗ, ಸೊ ಅಂತ ಒಂದು ಆಲ್ಕಲಿ ಮೆಟಲ್ಸ್ ನ ರಿಮೂವ್ ಮಾಡೋದಕ್ಕೆ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿ ಇಸ್ ಹೆಲ್ಪ್ಫುಲ್. ಸೊ ಮತ್ತೆ ಈ ಗ್ಲಾಸಸ್ ಎಲ್ಲ ಬರುತ್ತಲ್ಲ, ಸೊ ಕೆಮಿಕಲ್ ತುಂಬಾನೇ ಗಟ್ಟಿ ಇರುವಂತ ಗ್ಲಾಸಸ್ ಎಲ್ಲ ಬರುತ್ತಲ್ಲ, ಇಂಥ ಗ್ಲಾಸಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಯೂಸ್ ಮಾಡ್ತಾರೆ. ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಅಲ್ಲಿ ಪೊಟ್ಯಾಷಿಯಂ ಅಯಾನ್ಸ್ ನ ಸೋಡಿಯಂ ಅಯಾನ್ಸ್ ಇಂದ ರೀಪ್ಲೇಸ್ ಮಾಡ್ತಾರೆ. ಸೊ ಇದು ಎಲ್ಲಿ ಮಾಡ್ತಾರೆ ಅಂದ್ರೆ ಸೋಡಾ ಗ್ಲಾಸ್ ಅಂತ ಹೇಳ್ತೀವಿ, ಸೋಡಾ ಗ್ಲಾಸ್ ಸರ್ಫೇಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ಸೊ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇಸ್, ಸೊ ನಾವೇನ್ ಮಾಡ್ಬೋದು ಹೈಡ್ರೋಮೆಟಲರ್ಜಿ ಅಲ್ಲಿ ಸೊ ಓರ್ಸ್ ನ ಏನ್ ಮಾಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಓರ್ಸ್ ಗೆ ಟ್ರೀಟ್ಮೆಂಟ್ ಮಾಡಿ ವ್ಯಾಲ್ಯೂಯಬಲ್ ಮೆಟಲ್ಸ್ ಲೈಕ್ ಕಾಪರ್, ಸಿಲ್ವರ್, ಗೋಲ್ಡ್ ನ ನಾವೇನ್ ಮಾಡ್ಬೋದು, ಸೊ ರಿಟ್ರೈವ್ ಮಾಡ್ಬೋದು. ಮತ್ತೆ ನ್ಯೂಕ್ಲಿಯರ್ ಮೆಟೀರಿಯಲ್ಸ್ ಲೈಕ್ ಯುರೇನಿಯಂ 4, ಯುರೇನಿಯಂ 6, ಸೊ ಇದನ್ನ ಸೊ ಟೆಸ್ಟ್ ಮಾಡೋದಕ್ಕೆ ಕೂಡ ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಅಥವಾ ಅಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಮತ್ತೆ ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ಬಂದಾಗ ಡಿಸ್ಪ್ಲೇಸ್ಮೆಂಟ್ ಟೆಕ್ನಿಕ್ ಇಂದ ಸೊ ರೇರ್ ಅರ್ಥ ಮೆಟಲ್ಸ್ ನ ಚೆಕ್ ಮಾಡೋದಕ್ಕೆ ಯಾವ್ದು ಜಾಸ್ತಿ ಬಾಂಡ್ ಆಗುತ್ತೆ, ಯಾವ್ದು ಕಮ್ಮಿ ಬಾಂಡ್ ಆಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಅಯಾನ್ ಎಕ್ಸ್ಚೇಂಜ್ ಕ್ರೋಮೆಟೋಗ್ರಫಿನ ಯೂಸ್ ಮಾಡ್ತೀವಿ. ಸೊ ಆಲ್ಸೋ ಅಯಾನ್ ಎಕ್ಸ್ಚೇಂಜರ್ಸ್ ಕ್ಯಾನ್ ಆಲ್ಸೋ ಆಕ್ಟ್ as ಕೆಟಲಿಸ್ಟ್. ಸೊ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಕೆಟಲಿಸ್ಟ್ ಆಗಿ ಕೂಡ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಆಲ್ರೆಡಿ ಸ್ಟ್ರಾಂಗ್ ಆಸಿಡ್ ಕ್ಯಾಟಯಾನ್ ಎಕ್ಸ್ಚೇಂಜರ್ಸ್ ಹೈಡ್ರೋಜನ್ ಅಯಾನ್ ಇರುತ್ತೆ, ಸೊ ಇದು ಕೆಟಲೈಸ್ ಮಾಡುತ್ತೆ ಕೆಲವು ರಿಯಾಕ್ಷನ್ಸ್ ನ, ರೈಟ್. ಹೈಡ್ರೋಲಿಸಿಸ್ ಆಗ್ಬೋದು, ಎಸ್ಟರಿಫಿಕೇಶನ್ ಆಗ್ಬೋದು. ಸೊ ಏನಪ್ಪಾ ಅಂದ್ರೆ ಬೇರೆ ಆಸಿಡ್ಸ್ ಬೇರೆ ಒಂದು ಇದಿರಲ್ವಲ್ಲ, ಇಂಟರ್ಫಿಯರೆನ್ಸ್ ಇರಲ್ಲ, ಆದ್ರಿಂದ ನಾವೇನ್ ಮಾಡ್ತೀವಿ, ಇಂಥದನ್ನ ಯೂಸ್ ಮಾಡ್ತೀವಿ. ಅಯಾನ್ ಎಕ್ಸ್ಚೇಂಜ್ ಪ್ರೋಸೆಸ್ ಅಲ್ಲಿ ಮತ್ತೆ ಗ್ಯಾಸ್ ಫೇಸ್ ರಿಯಾಕ್ಷನ್ಸ್ ಅಲ್ಲಿ ಕೂಡ
ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಅಯಾನ್ ಎಕ್ಸ್ಚೇಂಜ್ ಕ್ರೊಮ್ಯಾಟೋಗ್ರಫಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನೀವು ಎಷ್ಟು ಈ ವಿಡಿಯೋಸ್ ಅನ್ನ ಲೈಕ್ ಮಾಡಿ ಶೇರ್ ಮಾಡ್ತಿರೋ ಅಷ್ಟೇ ನನಗೆ ಒಂದು ಏನು ಪ್ರೋತ್ಸಾಹ ಬರುತ್ತೆ ಮತ್ತೆ ಮತ್ತೆ ವಿಡಿಯೋಸ್ ನಿಮಗೆ ಮಾಡಬೇಕು ಅಂತ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಎರಡಿದಾವೆ, ಸಾಫ್ಟ್ನಿಂಗ್ ಆಫ್ ಹಾರ್ಡ್ ವಾಟರ್ ಮತ್ತೆ ಸಪರೇಷನ್ ಆಫ್ ಲ್ಯಾಂಥನೈಡ್ಸ್. ಆ ಎರಡನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ if you like this video, please like, share and subscribe to my channel, and we'll see you in the next one.